ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ. ಈ ಬ್ಲಾಗ್ ಬಂದು ಮದುವೆ ಹಿಂದಿನ ದಿನ ಮಾಡಿರೋ ಸೆಕೆಂಡ್ ಬ್ಲಾಗ್ ಆಗಿರ್ತೈತಿ, ಪಾರ್ಟ್ 2 ಬ್ಲಾಗು. ಸೊ ಈ ಬ್ಲಾಗಲ್ಲಿ ಏನೆಲ್ಲ ಆಗುತ್ತಾ ಅಂತಂದು ನೋಡೋಣ. ಅಂತ ಅದಕ್ಕೂ ಮೊದಲು ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ. ಇನ್ನೇ ಬ್ಲಾಗ್ ಒಳಗೆ ಲಗ್ನಕ್ಕೆ ಗಂಟು ಕಟ್ಟಿದ್ದು ಮತ್ತು ಹಂದರ್ಗಂಬ ಹಾಕಿದ್ದು ಬ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿಲ್ಲ ಅಂತಂದ್ರೆ ಹೋಗಿ ನೋಡ್ಕೊಂಡು ಬರ್ರಿ. ಅದಾದ್ಮೇಲೆ ನೆಕ್ಸ್ಟು ಈಗ ಬಳೆ ಶಾಸ್ತ್ರ ಮಾಡೋದೈತಿ. ಬಳೆ ಇಟ್ಕೊಳಕ್ಕೆ ಊರನ್ನರೆಲ್ಲರೂ ಕರ್ಕೊಂಬರಕ ಅಂತೇಳಿ ಅಕ್ಕ ಹೋಗ್ಯಾಳ. ಊರನ್ನರೆಲ್ಲರೂ ಬರೋದ್ರೊಳಗೆ ಮನೆಯವರೆಲ್ಲರೂ ಬಳೆ ಇಟ್ಕೋಬೇಕು. ಆಲ್ರೆಡಿ ಈಗ 5 ಮೆಂಬರ್ಸ್ ಇಟ್ಕೊಂಡಾರ, ಇನ್ನು ಓದೋರು ಇಟ್ಕೋಬೇಕಷ್ಟ. ಎಲ್ಲಿ ಬಚ್ಕೊಂಡೆ ಚಂದಾಗೈತಿಲ್ಲ ವಾ ಮಸ್ತ್ ಐತಲ್ಲ ಚಂದಾಗೈತಾ ದೊಡ್ಡಮ್ಮ ದೊಡ್ಡಕ್ಕ ಮತ್ತು ಅವ ಈ 3 ಮಂದಿ ಗುಳದಗುಡ್ಡಕ್ಕೆ ಹೋಗೋದಿತ್ತು, ಸ್ವಲ್ಪ ಕೆಲಸ ಐತಿ ಅಂತೇಳಿ. ಸೊ ಹಂಗಾಗಿ ಹೋಗೋ ಟೈಮಿಗೆನ ಬೆಳಗಾರ ಬಂದಿರೋದ್ರಿಂದ ದೊಡ್ಡಕ್ಕ ಬಳಿ ಇಟ್ಕೊಂಡು ಹೋದ್ರು. ಈಗ ಹೋದವ್ರು ಒಬ್ಬೊಬ್ರು ಈಗ ಬಳಿ ಇಡಿಸ್ಕೊಳಕಂತಾರ. ಸೊ ನೋಡ್ತಿರ್ಬೋದು ಮನೆಯವರು ಬಸವ ಮತ್ತು ಅನ್ವಿತಾ ಇಬ್ರು ಕುಂತಾರೆ ಈಗ ಬಳಿ ಇಟ್ಕೊಳಕ ಅಂತೇಳಿ. ಫಸ್ಟ್ ಈಗ ಅನ್ವಿತಾ ಬಳಿ ಇಡಿಸ್ಕೊಳಕಂತಾಳ. ಬಸಮ್ಮನ ಈಗ ಮುಂದೆ ಕುಂತು ಇಡ್ಸಾಕಂತಾಳ ಅನ್ವಿತಾಗ ಬಳಿ. ಆ್ಯಂಡ್ ಆಕಿಗೆ ತಲೆನೂ ಬಚ್ಚಳ ಎಷ್ಟು ಚಂದಾಗ ನೋಡ್ತಿರ್ಬೋದು, ಚಂದಾಗೈತಿ. ಹೆಚ್ಚು ಹೇಳ್ಬೇಕು ಅಂತಂದ್ರೆ ಪಾಪ ಬಸಮ್ಮಗ ಇದೇ ಟೈಮ್ನಾಗನ ಆರಾಮಿಲ್ದಂಗೆ ಆಗ್ಬಿಟ್ಟೈತಿ. ಜ್ವರ, ಕೆಮ್ಮು, ಒಂದು ರೀತಿ ಸುಸ್ತಾಗ್ಬಿಟ್ಟಾಳ ಆಕಿ. ಇಲ್ಲಾಂದ್ರೆ ಫುಲ್ ಆ್ಯಕ್ಟಿವ್ ಆಗಿ ಓಡಾಡಿಕೊಂಡು ಎಲ್ಲ ಎಷ್ಟು ಚಂದ ಮಾಡ್ತಿರ್ತಾಳೆ. ನೀವು ವ್ಲಾಗ್ನಾಗೆಲ್ಲ ನೋಡಿರ್ತೀರಿ ಬಸಮ್ಮ ಫುಲ್ ಆ್ಯಕ್ಟಿವ್ ಅದಾಳ ಅಂತಂದು ಎಲ್ಲ ವ್ಲಾಗ್ನಾಗ ಹಾಕ್ತಿರ್ತೀರಿ. ಆ್ಯಂಡ್ ಭಾಳಷ್ಟು ವ್ಯೂವರ್ಸ್ ಎಲ್ಲ ಬಸಮ್ಮನ ಲೈಕ್ ಮಾಡ್ತೀರಿ. ಆದ್ರೆ ಅವ್ರ ಅಣ್ಣಾರ ಮದುವೆ ಒಳಗನ ಆಕಿ ಫುಲ್ ಅಪ್ಸೆಟ್ ಆಗಿಬಿಟ್ಟಾಳ, ಆರಾಮಿಲ್ದಂಗೆ ಆಗಿ. ನೆನ್ನೆ ಫುಲ್ ಮಲ್ಕೊಂಡೋಗ್ಬಿಟ್ಟಿದ್ಲು ಹೇಳ್ಬೇಕು ಅಂತಂದ್ರೆ. ಈಗ ಸ್ವಲ್ಪ ಎದ್ದು ಸ್ವಲ್ಪ ಓಡಾಡಕ್ಕಂತಾಳ, ಬಳೆದು ಇಡಿಸ್ಕೊಳಕಂತಾಳ. ನಮ್ಮ ಮನ್ಯಾಗ ಆದ್ರ ನಮ್ಮ ಅಕ್ಕ ಒಬ್ಬಕ್ಕೆ ಆದ್ರ ಮುಖ ಹಾಕದಲ್ಲ ಅದು ಏಟೈತ ಅಷ್ಟು ಅಗ್ಲ ಹಚ್ಬಿಡು. ಕರೆಕ್ಟ್ ಆತಾ. ಸೊ ಈಗ ನೋಡ್ರಿ ಅಜ್ಜನ ಅಮ್ಮನ ಈಗ ಕುರ್ಚಕ್ಕೆ ಕುಂದರ್ಸಕ್ಕಂತೀವಿ. ಯಾಕಂತಂದು ಕೇಳಕ್ಕಂತಿದ್ರು. ಆ್ಯಕ್ಚುಲಿ ಕುಂದ್ರಿ ಹೇಳ್ತೀವಿ ಅಂತಂದು ಹೇಳಿದ್ವಿ. ಸೊ ಲಾಸ್ಟ್ ಪ್ರೀವಿಯಸ್ ಬ್ಲಾಗ್ ಒಳಗೆ ನಾವು ಮದುವೆಗೆ ಬರೋಕ್ಕಿಂತ ಮೊದಲ ಒಂದು ಬ್ಲಾಗ್ ಅಪ್ಲೋಡ್ ಮಾಡಿದ್ದೆ ನಾನು. ಬ್ಲೆಝರ್ ಅದು ತೊಗೊಳಕ್ಕಂತೀವಿ. ಬ್ಲೆಝರ್ ತೊಗೊಳಕ್ಕೆ ಹೋಗಿ ಮದುವೆ ಜಾಕೆಟ್ ತೊಗೊಂಡು ಬಂದ್ವಿ ಅಂತೇಳಿ ಸ್ಟಿಚ್ ಮಾಡೋಕೆ ಹಾಕಿ ನೆಕ್ಸ್ಟ್ ಡೇ ತೊಗೊಂಡು ಬಂದಿದ್ವಿ. ಸೊ ಆ ಬ್ಲಾಗ್ ನೋಡಿರೋರ್ಗೆ ಗೊತ್ತಿರ್ತೈತಿ. ನನ್ನ ಜೀವನದ ಸ್ಪೆಷಲ್ ಪರ್ಸನ್ಗೆ ಮದುವೆ ಜಾಕೆಟ್ ತೊಗೊಳಕ್ಕಂತೈತಿ ಅಂಥೇಳಿ ಆ ಬ್ಲಾಗ್ನಾಗ ಹಾಕಿದ್ದೆ. ಸೊ ನಮ್ಮ ಜೀವನದ ಸ್ಪೆಷಲ್ ಪರ್ಸನ್ ಅಂತ ಅಂದರೆ ನಮ್ಮ ಅಜ್ಜ, ನಮ್ಮ ಅಮ್ಮ ನೋಡ್ರಿ. ನಮ್ಮ ಅಪ್ಪ ನಮ್ಮ ಅವನಿಗಿಂತ ಹೆಚ್ಚು ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ನಾನು
ನನ್ನ ಜೀವನದೊಳಗೆ ನಮ್ಮ ಅಪ್ಪ ನಮ್ಮವ್ವ ತಂಗಿ ತಮ್ಮರ ಜೊತೆ ಬೆಳೆದಿರೋದಕ್ಕಿಂತ ಇದೇ ಊರಾಗ ನಮ್ಮ ಅಜ್ಜ ನಮ್ಮ ಅಮ್ಮನ ಜೊತೆ ಇದೇ ಊರಾಗ ಹುಟ್ಟಿ ಇದೇ ಊರಾಗ ನಾನು ಬೆಳೆದಿದ್ದು. ಸೊ ಹಾಗಾಗಿ ಅಪ್ಪ ಅವನಕ್ಕಿಂತ ಇವ್ರನ್ನ 1% ಹೆಚ್ಚು ಅಂತಲೇ ಹೇಳ್ಬೋದು. ನಮ್ಮ ಅಜ್ಜ ಮಗ ನಾನೇ ಮೊದಲನೇ ಮೊಮ್ಮಗಳು, ಹೆಣ್ಮೊಮ್ಮಗಳೊಳಗೆ. ಸೊ ಆ ಟೈಮ್ ಒಳಗೆ ನಾನು ಮೊದಲನೇ ಮೊಮ್ಮಗಳಾಗಿರೋದ್ರಿಂದ ಜಾಸ್ತಿ ಪ್ರೀತಿ ಮಾಡ್ತಿದ್ರು. ಈ ಮನೆ ಸೊಸೆಯಾಗಿ ಬರೋಕ್ಕಿಂತ ಮೊದಲ ಸೊ ಜಾಸ್ತಿ ಪ್ರೀತಿ ಕೊಟ್ಟರೆ ನಾನು ಸ್ಕೂಲ್ ಟೈಮ್ ಒಳಗೆ ನಾನು ಜಾಸ್ತಿ ಫೋನ್ ಮಾಡ್ತಿದ್ದೆ ಅಂದ್ರೆ ನಮ್ಮ ಅಜ್ಜಗನ, ನಮ್ಮ ಅಪ್ಪಗೂ ಸಹ ನಾನು ಮಾಡಿದಷ್ಟಾಗಿ ನೆನಪಿಲ್ಲ, ಯಾವಾಗಾರು ಒಂದೊಂದು ಟೈಮ್ ಮಾಡ್ತಿದ್ದೆ. ಆದರೆ ಹೆಚ್ಚಾಗಿ ಅಂತಂದ್ರೆ ಅಜ್ಜಗೆ ಫೋನ್ ಮಾಡಿ ಮಾತಾಡ್ತಿದ್ದೆ. ಅವಾಗೆಲ್ಲ ₹1 ಕಾಯಿನ್ ಬೂತಿರ್ತಿತ್ತು ನೋಡ್ರಿ. ಸೊ ₹1 ಹಾಕಿದ್ರೆ ಮಾತಾಡ್ಬೋದಾಗಿತ್ತು. ಅಜ್ಜನ ಜೋಡಿ ಅವಾಗೆಲ್ಲ ಮಾತಾಡಬೇಕು ಅಂತ ಜೀವನ ಅನಿಸ್ತಿತ್ತು. ಸೊ ಅಜ್ಜಗೆ ಅವಾಗೆಲ್ಲ ಫೋನ್ ಮಾಡಿ ಮಾತಾಡ್ತಿದ್ದೆ. ಈಗೂ ನೆನಪೈತಿ. ನಾನು ಏನು ಕೇಳಿದ್ರು ನಮ್ಮ ಅಜ್ಜ ಅವಾಗ ಕೊಡಿಸ್ತಿದ್ದ. ಅವಾಗೆಲ್ಲ ಸಣ್ಣರಿದ್ದಾಗ ಗೊತ್ತಲ್ಲ ಏನು ಕೇಳ್ತಿದ್ವಿ ಅಂತೇಳಿ. ಅದ ಚಾಕ್ಲೇಟು, ಪೇಪರ್ ಮಟ್ಟಿ ಇಂಥ ಏನೋ ತಿನ್ನುವಲ್ಲ. ಸೊ ಏನು ಕೇಳಿದ್ರು ಇಲ್ಲ ಅಂತಿದ್ದಿಲ್ಲ, ಕೊಡಿಸ್ತಿದ್ದ. ನನಗೇನಾದ್ರು ಹೆಲ್ತ್ ಇಶ್ಯೂ ಏನಾದರೂ ಇದ್ರೆ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಓಡಾಡ್ತಿದ್ದು ತೋರಿಸ್ತಿದ್ದು ನಮ್ಮ ಅಜ್ಜನ. ಸೊ ಹಂಗಾಗಿ ಒಂದು ಸ್ವಲ್ಪ ನಮ್ಮ ಅಜ್ಜನ ಮ್ಯಾಗ ಒಂದು ಸ್ವಲ್ಪ ಪ್ರೀತಿ ಅಂತಲೇ ಹೇಳ್ಬೋದು. ಸಣ್ಣಕ್ಕಿರೋವಾಗ ಜಾಸ್ತಿ ಪ್ರೀತಿ ಕೊಟ್ಟನು ಬಿಡ್ರಿ. ಮೊಮ್ಮಗಳಿಗೆ ಯಾವ ರೀತಿ ಪ್ರೀತಿ ಕೊಡಬೇಕು ಆ ರೀತಿ ಕೊಟ್ರೆ. ಆದರೆ ಸೊಸೆಯಾಗಿ ಮನೆಗೆ ಯಾವಾಗ ಕಾಲಿಟ್ಟೆ ನೋಡ್ರಿ. ಮತ್ತು 4 ಜನ ಸೊಸೆದಿರುವಂತಂದಾಗ ಎಲ್ಲರನ್ನೂ ಈಕ್ವಲ್ ಆಗಿ ನೋಡ್ಕೋಬೇಕಲ್ಲ. ಸೊ ಹಾಗಾಗಿ ಒಂದಷ್ಟು ಜನರ ಮಾತುಗಳಿಂದ ಅದು ಪ್ರೀತಿ ಕಡಿಮೆ ಆಯಿತು. ಅದೇನು ತಪ್ಪೇನಲ್ಲ. ಬಟ್ ಅವ್ರ ಸ್ಥಾನದೊಳಗೆ ಕುಂತು ಯೋಚನೆ ಮಾಡಿದಾಗ ಅದು ತಪ್ಪೇನಲ್ಲ. ಬಟ್ ಅಜ್ಜ ಅಮ್ಮನ ಪ್ರೀತಿನ ಮಿಸ್ ಮಾಡ್ಕೊಂಡಲ್ಲ ಈ ಮನೆಗೆ ಸೊಸೆಯಾಗಿ ಬಂದಮೇಲೆ ಅಂಥೇಳಿ ಅಷ್ಟು ಬೇಜಾರಾಗುತ್ತೆ ಅಷ್ಟಾದ್ರೂ ಪ್ರೀತಿ ಸಿಕ್ತಲ್ಲ ಅಂಥೇಳಿ ಪುಣ್ಯ ಅಂತ ಅಂದ್ಕೊತೀನಿ. ಸೊ ನಮ್ಮ ಅಜ್ಜ ಅಮ್ಮಗೆ ಏನಾದರೂ ಕೊಡಬೇಕಲ್ಲ ಅಂಥೇಳಿ ಅನ್ನಿಸ್ತಿತ್ತು. ಭಾಳ ದಿನದಿಂದ ಅನ್ನಿಸ್ತಿತ್ತು ಏನು ಕೊಡೋದು ಅಂಥೇಳಿ. ಹಿಂಗೆ ಅನ್ಕೊತ ದಿನಗಳು ಮುಂದೆ ಹೋದವು. ಸೊ ಏನು ಕೊಡೋದು ಅಂತೇಳಿ ಐಡಿಯಾ ಬರಲೇ ಇಲ್ಲ. ಮಾಮೂಲಿ ಬಟ್ಟೆ, ಸೊ ಇದೇ ಐಡಿಯಾ ಬರ್ತಿತ್ತು. ಇನ್ನು ಬಂಗಾರ ಕೊಡೋಷ್ಟು ಶಕ್ತಿ ಅಂಕರಿಲ್ಲ, ಇನ್ನು ಕೊಟ್ಟರೆ ಬಟ್ಟೆ ಒಳಗನ ಕೊಡಬೇಕಾಗತ್ತೆ ಅಂಥೇಳಿ ಹಸ್ಬೆಂಡ್ ಜೊತೆ ಡಿಸ್ಕಸ್ ಮಾಡಿದೆ. ಸೊ ಅವ್ರ ಹಸ್ಬೆಂಡ್ ಹೇಳಿದ್ರು ಅಜ್ಜಗ ಕೋಟ್ ಹಾಕೋನು ಆಸೆ ಐತಿ, ಕೋಟ್ ಕೊಡೋನು ಅಂತಂದರು. ಸೊ ಓಕೆ, ನಾನು ಕೋಟು ಜಾಸ್ತಿ ಹಾಕ್ಕೊಳಂಗಿಲ್ಲ, ರೇರ್ ಅಷ್ಟು ಹಾಕೋ ಅಂತಾರೆ ನಮ್ಮ ಅಜ್ಜ. ಜಾಸ್ತಿ ಅಂತಂದ್ರೆ ಈಗೇನು ಶರ್ಟ್ ಹಾಕ್ಕೊಂಡ್ರಲ್ಲ, ಶರ್ಟು ಮತ್ತು ಪಂಚೆ, ಸೊ ಅದನ್ನು ಕೊಡಬೇಕು ಅಂತ ಅಂದ್ಕೊಂಡೆ. ಅಂದ್ರೆ ಜಾಸ್ತಿ ಯೂಸ್ ಮಾಡ್ತಾರೆ ಅಂಥೇಳಿ. ಇಲ್ಲ ಅಂಗಿಗಳು ಅದಾವು, ಅಂಗಿ ದೋತ್ರ ಅದಾವು, ಕೋಟ ಕೊಡೋನು ಅಂತ ಅಂದ್ರೆ ಹಸ್ಬೆಂಡು. ಆ್ಯಕ್ಚುಲಿ ಇಂಥದ್ದೊಂದು ನಮ್ಮ ಅಜ್ಜನ ಕಡೆ ಐತಿ, ಹಾಕ್ಕೊಂಡೇ ಇಲ್ಲ. ಒಂದೇ ಸಲ ಏನೋ ಹಾಕ್ಕೊಂಡಿದ್ದು ನೆನಪೈತಿ. ಹಾಗಾಗಿ ಯೂಸ್ ಮಾಡೋಂಗಿಲ್ಲ. ಸೋಳ ಅಜ್ಜ ಈಗ ನೋಡ್ರಿ ಗರ್ಮಿ ಆಗುತ್ತಾ ಒಲ್ಲೆ ಅಂತ ಅನ್ನಕ್ಕಂತಿದ್ರು. ಎದ್ರ ಜಲ್ದಿ ಕುಂದ್ರಕ್ಕೆ ಬೇಜಾರು ಮಾಡ್ಕೊತಾರ, ಮತ್ತು ಕುಂತ್ರ ಜಲ್ದಿ ಹೇಳಕ್ಕೆ ಬರೋಂಗಿಲ್ಲ, ಬೇಸರ ಮಾಡ್ಕೊತಾರ. ಏಜ್ ಆಗೈತಲ್ಲ. ಸೊ ಹಿಂಗೆ ಅನ್ಸೋದು ಕಾಮನ್ನು. ಪಟಕದ ಸುತ್ಕೊಂಡು ಕುಂದ್ರಿಜ್ಜ ಅಂತಂದು ಹೇಳಿದ್ವಿ. ಅದೇನು ಬೇಜಾರು ಮಾಡ್ಕೊಂಡ್ರು. ಮತ್ತೇನು ಸುತ್ಕೊಳೋದು ಬರೀ ಫೋಟೋಗೋಸ್ಕರ ಅಂತೇಳಿ ಅಲ್ಲೇ ಅಂದ್ರೆ ನಮ್ಮ ಅಮ್ಮಗೂ ಸೀರೆ ಉಟ್ಕೊ ಅಂತಂದು ಹೇಳಿದ್ವಿ. ನಾಳೆ ಹೆಂಗಿದ್ರು ಮದುವೆ ಐತಲ್ಲ, ಮದ್ವೆಗೆ ಉಟ್ಕೊತೀನಿ ಅಂತಂದ್ರು. ಆ್ಯಕ್ಚುಲಿ ಮದ್ವೆಗೂ ಉಟ್ಕೊಳಕ್ಕೆ ಆಗಂಗಿಲ್ಲ. ಮೊಮ್ಮಕ್ಕಳು ಮದುವೆ ಆದ ನಂತರ ಹಿರಿಯರ ಅರ್ಬಿ ಅಂಥೇಳಿ ಬಿಡಿಸ್ತಾರೆ. ಸೊ ಅವಾಗ ಹೊಸ ಅರ್ಬಿನ ಹಾಕ್ಕೊಂಡಿರ್ತಾರೆ. ಮತ್ತು ಆರ್ಬೇಕು ಅದು ಏರ್ಬಿಟ್ಟು ಮತ್ತೆ ಬೇಸರ ಮಾಡ್ಕೊತಾರೆ. ಸೊ ಫೈನಲಿ ನಮ್ಮ ಅಜ್ಜಗ ಅಮ್ಮಗ ಪುಟ್ಟ ಉಡುಗೊರೆ ಕೊಡೋದಿತ್ತು, ಕೊಟ್ಟೆ. ಖುಷಿ ಆಯಿತು. ನಮ್ಮ ಅಮ್ಮಗಂಕರ ಖುಷಿ ಆಯಿತು, ಮಾತಲ್ಲೇ ಫೇಸಲ್ಲೇ ಗೊತ್ತಾಯಿತು. ನಮ್ಮ ಅಮ್ಮಗೆ ಈ ರೀತಿ ಸೀರೆ ಅಂದ್ರೆ ಹಿಂಗೆ ಖುಷಿ. ಯಾರಿಗೆ ಖುಷಿ ಇರಂಗಿಲ್ಲ ಹೇಳ್ರಿ, ಎಲ್ಲರಿಗೂ ಖುಷಿ ಆಗತ್ತೆ. ಮದ್ವೆಗೆ ಬಳಿ ಇಡಕ್ಕೆ ಬಂದಿದ್ರಲ್ಲ ಬಳಗಾರರು. ಸೊ ಅವರಿಗೂ ತೋರ್ಸಂಗಂತಿದ್ರು ನಮ್ಮಮ್ಮ ಸೀರೆ ಹೆಂಗೈತೆ ನೋಡ್ರಿ ಅಂತೇಳಿ. ಚಲೋ ಐತೆ ಅಂತಂದು ಹೇಳಿದ್ರು. ನನಗಿಂತ ನಮ್ಮ ಅವ್ವಗ ಸೀರೆ ಒಳಗೆ ಗೊತ್ತಿರ್ತೈತಿ ಕ್ವಾಲಿಟಿ ಅಂತೇಳಿ ಅವ್ವಗನ ತೊಗೊಂಡು ಬರಕ್ಕಂತೇಳಿ ಹೇಳಿದ್ದೆ. ನಾನು ಅಲ್ಲೇ ಬಿಟ್ಟು ಬಂದಾಳು ಊರಾಗನ. ನಾನು ಬಂದಿದ್ದು ಕೇಳಿದೆ, ಅಮ್ಮನ ಸೀರೆ ತಂದೇನು ಬೇವ ಅಂತೇಳಿ. ಇಲ್ಲ ಅಲ್ಲೇ ಊರಾಗ ಬಿಟ್ಟು ಬಂದುಬಿಟ್ಟಿನಿ ಅಂತೇಳಿ. ಮತ್ತು ಮೊನ್ನೊಂದು ಬ್ಲಾಗ್ನಾಗ ತೋರಿಸಿದ್ದೆ ನೋಡ್ರಿ, ನಮ್ಮ ತವರೂರಿಗೆ ಹೋಗಿದ್ದೆ ಅಂತೇಳಿ ಈ ಸೀರೆ ತೊಗೊಂಬರಕ್ಕಂತೇಳಿ ಹೋಗಿದ್ದೆ. ಮತ್ತು ಅವನು ಒಂದಷ್ಟು ಜ್ಯುವೆಲ್ರಿ ಅದೆಲ್ಲ ಬಿಟ್ಟು ಬಂದಿದ್ಲು, ಅವನು ತಂದ್ರಾತು. ಮತ್ತು ಅಮ್ಮನ ಸೀರೆನೂ ತಂದ್ರಾತು ಅಂತೇಳಿ ಹೋಗಿದ್ದೆ, ತಗೊಂಡು ಬಂದೆ. ಸೊ ಫೈನಲಿ ಅಜ್ಜ ಮಗ ಅರ್ಬಿ ಕೊಟ್ಟು ಆಶೀರ್ವಾದ ತೊಗೊಂಡೆ. ಇದೊಂದು ನನ್ನ ಡ್ರೀಮ್ ಇತ್ತು. ಸೊ ಇದೊಂದು ಡ್ರೀಮ್ ಕಂಪ್ಲೀಟ್ ಆಯಿತು. ಈಗ ನೋಡ್ರಿ ಬಳಿ ಇಡ್ಸ್ಕೊಳಕ್ಕಂತೀನಿ. ನಾನು ಲಾಸ್ಟ್ ಅಂತಂದು ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲರೂ ಇಟ್ಕೊಂಡಾರ ಮನೆಯವರು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಮದುವೆ ಒಳಗೆ ಇಟ್ಕೊಂಡಿದ್ದು ಬಳಿ ಹಂಗೆ ಇದು. ಸುಳ್ಳ ನಾವು ಡೈಲಿ ಯೂಸ್ಗೆಲ್ಲ ಗಾಜಿನ ಬಳಿ ಯೂಸ್ ಮಾಡೋಂಗಿಲ್ಲ ಅಂತೇಳಿ ಅವನ್ನ ಇಟ್ಕೊಂಡಿದ್ದೆ. ನಾವು ಹೆಂಗಿದ್ರು ಲೂಸ್ ಬಳಿ ಇಟ್ಕೊತೀವಲ್ಲ, ಹಿಂಗೆ ಅವ್ವಾರ ಅಮ್ಮರ ಅದು ಇಟ್ಕೊತಾರಲ್ಲ, ಅವ್ರು ಟೈಟ್ ಬಳಿ ಫಿಕ್ಸ್ ಅವು ಕೈಯನ್ನು ಬಳಿ ಹೋಗೋ ಮಟ್ಟ ಅವನ್ನ ಇಟ್ಕೊತಾರ. ಅವ್ರು ಹಂಗೆ ನಾವಲ್ಲಲ್ಲ. ಸೊ ಅವ್ರಿಗತ್ರ ನಡೀತೈತಿ. ನಾವು ಬಿಚ್ಚ ಬಳಿ ಲೂಸ್ ಬಳಿ ಹಾಕ್ಕೊಳ್ಳೋರು. ನಾವು ಡೈಲಿ ಇಷ್ಟೊಂದು ಬಳೆಗಳೆಲ್ಲ ಅದು ಗಾಜಿನ ಬಳೆ ಅಂಕರ್ ಇಟ್ಕೊಂಡಂಗಿಲ್ಲ ಡೈಲಿ ಯೂಸ್ಗೆ, ಸುಮ್ಮನೆ ವೇಸ್ಟ್ ಆಗ್ತಾವಂತೆ. ಅದು ಅವು ಏನು ಬಳೆಗಳು ಹೊಸ ಬರ್ತಾವಲ್ಲ ಅಂತ ಅವನ್ನ ಇಟ್ಕೊಂಡೆ. ನಮ್ಮ ಬಸಮ್ಮ ಅದನ್ನು ನೋಡಿ
ಇಲ್ಲ ಇಟ್ಕೊಳ್ಳಬೇಕು ನೀನು ಅಂತ ಹಠ ಮಾಡಿದ್ಲು. ಇಷ್ಟು ಬಳೆದಾಗ ಸುಮ್ಮನೆ ವೇಸ್ಟ್ ಮಾಡೋದಾ ಅಂತಂದು ಹೇಳಿದೆ. ಹಂಗಾರೆ 1 ಡಜನರ ಇಟ್ಕೊ ಅಂತಂದು ಮುಂದಲು ಒಂದಷ್ಟು ತೆಗೆದು ಹಠ ಮಾಡಿ ಬಳೆ ಇಡಿಸಿದ್ಲು ನೋಡ್ರಿ. ಏನು ಮಾಡಕತ್ತೀರಪ್ಪ? ಏನು ಕಿಡಿಗೇರ್ತಾನೆ ಒಟ್ಟು ಚಲೋ ಐತೆ ಈಗ. ನೀರು ಕುಡಿದ್ರೇನೆ ಇಬ್ರು? ಅಲ್ಲಿ ಬಾಟ್ಲಿಯಾಗ ನೀರು ಅದನ್ನು ಕುಡಿ ಹೋಗು. ಅಲ್ಲಿ ಗ್ಲಾಸಿಗೆ ಹಾಕೋ. ಗ್ಲಾಸ್ ತಗೋ ಗ್ಲಾಸ್. ಏನು ಮಾಡಕತ್ತೀರಪ್ಪ? ಏನು ಕಿಡಿಗೇರ್ತಾನೆ ಒಟ್ಟು ಚಲೋ ಐತೆ ಈಗ. ನೀರು ಕುಡಿದ್ರೇನೆ ಇಬ್ರು? ಅಲ್ಲಿ ಬಾಟ್ಲಿಯಾಗ ನೀರು ಅದನ್ನು ಕುಡಿ ಹೋಗು. ಅಲ್ಲಿ ಗ್ಲಾಸಿಗೆ ಹಾಕೋ. ಗ್ಲಾಸ್ ತಗೋ ಗ್ಲಾಸ್. ಹಾಂ ಇನ್ಸ್ಟಾಗ್ರಾಮ್ ಮಾಡಿ ನೀನು? ಹಾಂ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಯನ? ನೀ ದಿನ ನೋಡ್ತೀನಿ ಆಗರ? ದಿನ ನೋಡ್ತಾರಂತ. ಈಗ ನೋಡ್ರಿ ಬಳಿ ಇಟ್ಕೊಂಡು ಈಗ ಮತ್ತು ಕಡುಬು ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಊರಣ್ಣರು ಈಗ ಒಬ್ಬೊಬ್ರು ಬಂದು ಹೊರಗೆ ಬಳಿ ಇಟ್ಕೊಳಕಂತಾರ. ನಾವು ಮನೆಯಲ್ಲೆಲ್ಲರೂ ಇಟ್ಕೊಂಡ್ವಿ. ಈಗ 2.5 ಕಿಲೋದಷ್ಟು ಬೆಳಗ್ಗೆ ಹಾಕ್ಯಾರ. ಸೊ ಅಕ್ಕ ಹೂರ್ಣ ರುಬ್ಬಿದ್ಲು. ಈಗ ಕಡುಬು ಎಲ್ಲರೂ ತುಂಬ ಕಂತೀವಿ. ಒಳಗೊಬ್ಬರು ಕರಿಯಾಕಂತಾರ ಕಡುಬು ದೇವ್ರ ನೈವೇದ್ಯಕ್ಕಂತ. ಆ್ಯಂಡ್ ನೈಟು ಡೋಳ್ನವರು ಮತ್ತು ನಮ್ಮ ಮನೆದೇವ್ರು ಊರವರೆಲ್ಲರೂ ಬರ್ತಾರೆ ಪಾಲ್ಕಿ ತೊಗೊಂಡು. ಸೊ ಮದುವೆ ಮನೆ ಆಗಿರೋದ್ರಿಂದ ಜಾಸ್ತಿ ಜನ ಇರೋದ್ರಿಂದ ಮನೆಗೂ ಬಂದು ದೇವ್ರ ನೈವೇದ್ಯಕ್ಕೂ ಬಂತು ಅಂತೇಳಿ 2.5 ಕಿಲೋ ಹಾಕ್ಯಾರ. ಆ್ಯಂಡ್ ಹಂಗೆ ಊರನ್ನವ್ರನ್ನೂ ರೊಟ್ಟಿ ಕೊಡಕ್ಕಂತೇಳಿ ಬಂದಿದ್ರು. ಊರಾಗ ಮದ್ವೆ ಮನೆ ಅಂತಂದ್ರೆ ಹೆಣ್ಣಿಯರ ಕಡೆ ಆಗಿರ್ಬೋದು ಗಣ್ಯರ ಕಡೆ ಆಗಿರ್ಬೋದು ಊರು ತುಂಬ ಎಲ್ಲ ರೊಟ್ಟಿ ಹಿಟ್ಟು ಹಾಕಿರ್ತಾರೆ ರೊಟ್ಟಿ ಮಾಡಕ್ಕಂತೇಳಿ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಗೊತ್ತಿರ್ತೀವಿ. ರೊಟ್ಟಿ ಕೊಡಕ್ಕಂತೇಳಿ ಬಂದಿದ್ರು. 2 ಜೋಳಿ ತುಂಬೆ ಉಚ್ಚಲಿ ಅಟ್ಟದ ಮ್ಯಾಗ ಹೋಗಿ ಹತ್ತಿ ನಿಮ್ಗೆ ತೋರಿಸಿಲ್ಲ, ಕೆಳಗಿಂದನ ತೋರಿಸಿನಿ. 2 ಜೋಳಿಗೆ ರೊಟ್ಟಿ ತುಂಬೆವು. ನಮ್ಮ ಕಡೆ ಊಟಕ್ಕೆ ತುಂಕರ ರೊಟ್ಟಿ ಬೇಕಾ ನೋಡ್ರಿ. ಮದುವೆ ಅಂತನ ಅಲ್ಲ, ಯಾವುದೋ ಕುಲ್ಸದ ಕಾರಣ ಫಂಕ್ಷನ್ ಏನೋ ಬರಲಿ ಊರಾಗ ರೊಟ್ಟಿ ಹಿಟ್ಟು ಹಾಕಿಸ್ತಾರೆ. ಆ್ಯಂಡ್ ಈಗ ಲಗ್ನದಾಗಿ ಗಂಡು ತೊಗೊಂಡು ಹೆಣ್ಣೆಯರು ಊರಿಗೆ ಹೋಗೋದೈತಿ, ಇನ್ನೂ ಹೋಗಿಲ್ಲ. ಸನೇಳಿ ಸೀರೆ ತೊಗೊಂಡು ಹೋಗ್ಬೇಕಲ್ಲ. ಸೊ ಹಾಗಾಗಿ ಮದ್ವೆಗೆ ತೊಗೊಂಡು ಬಂದಿರೋ ಸೀರೆ ಇವೆಲ್ಲ ಏನದವಲ್ಲ ಮದುಮಕ್ಕಳು ಬಟ್ಟೆ ಎಲ್ಲ ಒಂದು ಗಂಟನೆ ಕಟ್ಟಿಟ್ಟಾರ. ತೆಗಿಯಾಕಂತಿದ್ರೆ ನಾನು ಅಂಕರ ಮದ್ವೆ ಜವಳಿಗೆ ಹೋಗಿಲ್ಲ, ಹಸ್ಬೆಂಡ್ ನಾವು ಹೋಗೇ ಇಲ್ಲ. ಸೊ ಹಂಗಾಗಿ ಸನೇಳಿ ಸೀರೆ ಹೆಂಗೈತಿ ದೊಡ್ಡ ಸೀರೆ ಹೆಂಗೈತಿ ಅಂತೇಳಿ ನೋಡಕ್ಕಂತಿದ್ದೆ. ಅವ 2 ಕಾಣಿಸಿದ್ದು, ಅವ 2 ನೋಡಿದೆ. ಈಗ ಸನ್ನಿಳೆ ಸೀರೆ ತೊಗೊಂಡು ಹೋಗ್ತಾರೆ. ತೊಗೊಂಡು ಹೆಣ್ಣೆರೂರಾಗ ಸನ್ನಿಳೆ ಮಾಡಿಕೊಂಡು ಲಗ್ನದಾಕಿ ಗಂಟು ಕೊಟ್ಟು ಹೆಣ್ಣಿನ ಕಡೆಯವ್ರನ್ನ ಕರ್ಕೊಂಡು ಬರ್ತಾರೆ. ಇಲ್ಲಿ ಕಡುಬು ರೆಡಿ ಆಗಕ್ಕಂತವು. ಸೊ ನೋಡ್ತಾ ಇರ್ಬೋದು. ನಾನು ತಂಗಿಯರು ಮತ್ತು ನಮ್ಮ 2ನೇ ಅಕ್ಕ ಮತ್ತು ಇವರೊಬ್ಬರು ನಮ್ಮ ರಿಲೇಷನ್ ಆಗಬೇಕು. ಸೊ ಇವರು ಈಗ ಕಡುಬು ಕರಿಯಾಕಂತಾರ. ಗ್ಯಾಸಿನ ಮ್ಯಾಗ ಕಡುಬು ಕರಿಯಾಕಂತಾರೆ. ನಾವು ಒಲಿ ಮ್ಯಾಗ ಸಾರು ಅನ್ನ ಮತ್ತು ಪಲ್ಯ ಅದು ಮಾಡಕ್ಕಂತಾರ ಅಕ್ಕ. ಈಗ 2ನೇ ಅಕ್ಕ. ನಮ್ಮ 3ನೇ ಅಕ್ಕ ಊರನ್ನ ಮಂದಿನ ಬಳಿ ಇಟ್ಕೊಳಕ ಕರಿಯೋದು ಅಡ್ಡಾಡೋದು ಮಾಡಾಕಿದ್ರು. ಈಗಷ್ಟು ಜಸ್ಟ್ ಬಂದರು. ಇನ್ನೊಂದು ಸ್ವಲ್ಪ ಹಿಟ್ಟು ಅಷ್ಟ ಐತಿ. ದೊಡ್ಡಕ್ಕ ಅವ್ವಂಕರ ಅವ್ರು ಗುಳಗುಡ್ಡಕ್ಕೆ ಹೋಗ್ಯಾರ. ಸ್ವಲ್ಪ ಮದ್ವೆ ಇನ್ನು ಸಣ್ಣ ಪುಟ್ಟ ಒಂದೊಂದು ಐಟಮ್ಸ್ ಮಿಸ್ ಆಗಿರುತ್ತೆ, ಮರ್ತೋಗಿರ್ತೀವಿ. ಸೊ ಹಂಗೆ ಅವ್ನು ತೊಗೊಂಬರಕ್ಕಂತೇಳಿ ಹೋಗ್ಯಾರ ಅವ್ರೀಗ. ಅನ್ವಿತಾ ಇಲ್ಲಿ ನಿಂತಾಳ, ಇಲ್ಲಿ ಯಾರು ಏನೇನು ಮಾಡಕತ್ತಾರ ಅಂತ ಅಡ್ಡಾಡಕತ್ತ. ಅನ್ವಿತಾ ಮಕ್ಳಿಗೆ ಶಾಂತ ಆದ್ರೆ ತಾನು ಶಾಂತ ಆಗ್ತಾಳ. ಮಾರಿ ಹೊಡ್ಸ್ಕೊಂಡ ಕಂಬ ಆಕೆ ಮಜಾ ಬರ್ತೈತೆ. ಹಂಗೆ ಅದ ಮಾಡಿದ್ರ ಮಾಡ್ರಿ ಅಂತ. ಹೌದಾ ಚಿನ್ನಿ? ರೊಟ್ಟಿ ಮಾಡಿದ್ದೆ? ಯಾವಾಗ ಮಾಡಿದ್ದಿ? ಹಾಂ ಊರಾಗ ಮಾಡಿದ್ದೀನ? ಹೆಂಗ್ ಮಾಡಿದ್ದಿ ರೊಟ್ಟಿ? ಹಾಂ ಚಿನ್ನಿ ರೊಟ್ಟಿ ಹೆಂಗ್ ಮಾಡಿದ್ದಿ? ಮಾಡಿದ್ದೀನ ರೊಟ್ಟಿನ ಅದು? ಹಾಂ ರೊಟ್ಟಿ ಮಾಡ ರೊಟ್ಟಿ ಮಾಡ. ನೋಡ್ರಿ ಫ್ರೆಂಡ್ಸ್, ಇನ್ನು ಇಷ್ಟು ಕಡುಬು ಮಾಡೋದೈತಿ. ಯಾವಾಗ ಆಗುತ್ತೆ ಅನ್ನಕತ್ತಿ ನೋಡ್ರಿ ಫ್ರೆಂಡ್ಸ್. ಅವಾಗ ಬಂದು ಕುಂತಾರ, ಇನ್ನೂವರೆಗೆ ಕುಂತೇವಿ ಇಲ್ಲೇ. ಹೌದು ಬಂದು ಒಂದು ತಾಸಿನ ನೋಡಿಲ್ಲ ಅಮ್ಮಿ ರೊಟ್ಟಿ. ಯಾರಿವ್ರು ಯಾರಿವ್ರು ಏನದು ಏನದು ಚಿನ್ನಿ? ಏನದು ಕಡ್ಲಿ? ಅದು ತಿಂದಿ? ಎಲ್ಲಿ ತಿಂದಿ?
ಎಲ್ಲಿ ತಿಂದಿ ಹಾ ದೊಡ್ಡಪ್ಪ ಕೊಟ್ಟು ನಾನು ಅದ ಅದ ಸೊ ಎಸ್ ಈಗ ನೋಡ್ರಿ ಫೈನಲಿ ಲಗ್ನದಕ್ಕೆ ಗಂಟು ತಗೊಂಡು ಮದುಮಕ್ಕಳನ್ನ ಕರ್ಕೊಂಡ್ ಬರಾಕ ಅಂತೇಳಿ ಊರನ್ನವ್ರು ಒಂದಿಬ್ರು ಹೊಂಟಾರ, ಇಬ್ರಲ್ಲ 4 ಜನ ಹೊಂಟಾರ. ನಮ್ಮ ಮನ್ಯಾಗ ಇಬ್ರು ಗಂಡ್ ಮಕ್ಳು ಮದ್ವೆ ಆಗ್ತಿರೋದ್ರಿಂದ ಸೊ ಒಂದ ರಿಲೇಷನ್ ಒಳಗನ ಒಂದ ಊರಾಗನ ಅದಾರ, ಬಟ್ ಬೇರೆ ಬೇರೆ ಮನ್ಯಾಗ ಅದಾರ. ಸೊ ಇಬ್ರು ಒಂದ್ ಮನೆಗೆ ಹೋಗ್ತಾರ, ಇಬ್ರು ಒಂದ್ ಮನೆಗೆ ಹೋಗ್ತಾರ. ರಿಲೇಷನ್ ಒಂದ, ಅವರ ಮನೆ ಬೇರೆ ಬೇರೆ. ಸೊ ಹಂಗಾಗಿ 4 ಜನ ಹೊಂಟಾರ ಈಗ ಗಾಡಿ ಮಾಡ್ಕೊಂಡು. ಸೊ ನೋಡ್ತಾ ಇರ್ಬೋದು ಮದುಮಕ್ಕಳನ್ನ ಕರ್ಕೊಂಡ್ ಬರಾಕ ಅಂತೇಳಿ ನೈಟ್ ಕರ್ಕೊಂಡ್ ಬರ್ತಾರ. ಮದುಮಕ್ಕಳ ಜೊತೆ ಒಂದ್ ಸ್ವಲ್ಪ ಜನ ಬರ್ತಾರ. ಇನ್ನು ಮದ್ವಿಗೆ ಇನ್ನೆಲ್ಲ ಗಾಡಿ ಲಾರಿ ಎಲ್ಲ ಮಾಡ್ಕೊಂಡು ಮದ್ವೆ ದಿನ ಬರ್ತಾರ. ಮದುಮಕ್ಕಳ ಜೊತೆ ಎಷ್ಟು ಜನ ಬರಬೇಕು ಅಷ್ಟು ಜನ ಸೊ ಈ ಗಾಡಿ ಒಳಗ ಕರ್ಕೊಂಡ್ ಬರಾಕ ಅಂತೇಳಿ ಈಗ ಹೊಂಟಾರ ನೋಡ್ರಿ 4 ಜನ. ಅಂಡ್ ಇನ್ನೊಂದೇನಂದ್ರ ಲಗ್ನದಕ್ಕೆ ಗಂಟು ತಗೊಂಡು ಮದುಮಕ್ಕಳನ್ನ ಕರ್ಕೊಂಡ್ ಬರಾಕ ಮನೆಯವ್ರು ಯಾರು ಹೋಗ್ಬಾರ್ದಂತ, ಊರನ್ನವ್ರು ಬೇರೆಯವ್ರು ಯಾರನ್ನಾದ್ರೂ ಕಳಿಸ್ಬೇಕಂತ ನೋಡ್ರಿ. ಸೊ ಹಾಗಾಗಿ ಮನೆಯವ್ರು ಯಾರು ಹೊಂಟಿಲ್ಲ, ಊರನ್ನವ್ರು ಒಂದ್ 4 ಮಂದಿ ಹಿರಿಯರನ್ನ ಕಳ್ಸಕಂತೀವಿ. ರೈಟ್ ರೈಟ್ ಬಾಯ್ ಬಾಯ್ ಎಲ್ಲಿಗೆ ಹೋಗ್ತೀರಿ? ಬಾಯ್ ಮಾಡಿ ಅಂಗಡಿಗೆ ಹೋಗ್ತೀರಿ? ಯವ್ವ ಅಂಗಡಿಗೆ ಹೋಕ್ಕ ನಮ್ಮ ಯಾರ ನಮ್ಮ ಕೂದನ ಹರಡಕತ್ತವು. ಸೊ ನೋಡ್ರಿ ಫ್ರೆಂಡ್ಸ್, ಈಗ ಮಾಳಿಗೆ ಮೇಲೆ ಬಂದೀವಿ ಎಲ್ಲರೂ. ಈಗ ಮನೆ ಕೆಲಸ ಅಡಿಗೆ ಎಲ್ಲ ಆಯ್ತು. ನಡ್ರಿ ಸಾಕು ನಕ್ಕಿದ್ದು. ನೋಡಿರಿ ಈಗ ಸಂಧ್ಯಾಗ ಹೋಗ್ಬೇಕು ನೋಡ್ರಿ. ಈಗ ಇಷ್ಟ ಅದ ಮೆಟ್ಲ ಇಷ್ಟ ಏನ್ ಹಚ್ಚಾರ ಇವ್ರು?